ಹಲೋ ನಮಸ್ಕಾರ, ವೆಲ್ಕಮ್ ಟು ಸ್ಫೂರ್ತಿ ಲಾಕ್ಸ್. ನಾನು ಸ್ಟಿಚಿಂಗ್ ಕಲಿಬೇಕಾದ್ರೆ ಒಂದು ಬುಕ್ನ ಮೇಂಟೈನ್ ಮಾಡಿದ್ದೆ. ನಿಮಗೆ ಕೂಡ ಯೂಸ್ ಆಗ್ಬೋದು ಅಂತ ತೋರಿಸ್ತಿದ್ದೀನಿ. ಬೇಸಿಕ್ ಸ್ಟಿಚಿಂಗ್ ಇಂದ ನಾನು ಸ್ಟಿಚ್ ಮಾಡಿರೋದನ್ನ ಫುಲ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ಯೂಚರಲ್ಲಿ ಏನಾದ್ರು ಡೌಟ್ ಬಂದ್ರೂ ಈ ಬುಕ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗಬೇಕು ಅಂತ ಸ್ಮಾಲ್ ಸ್ಮಾಲ್ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯು ನೆಕ್ಕು, ವಿ ನೆಕ್ಕು, ಡೋರಿ ಪ್ರತಿ ಒಂದನ್ನು ಮಾಡಿ ಇಟ್ಕೊಂಡಿದ್ದೀನಿ. ನೀವು ಏನಾದ್ರು ಸ್ಟಿಚಿಂಗ್ ಕಲಿತಿದ್ರೆ ಸೇಮ್ ಇದೇ ತರ ಮಾಡಿ ಇಟ್ಕೊಳ್ಳಿ, ನಿಮಗೆ ಫ್ಯೂಚರ್ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಈ ಫೈಲಿಗೆ ಮಾಡಬೇಕಾದ್ರೆ ಯೂಸ್ ಮಾಡಿರೋ ಫ್ಯಾಬ್ರಿಕ್ ಪಾಪ್ಲಿನ್ ಅಂತ. ಕಾಟನ್ ಕೂಡ ಯೂಸ್ ಮಾಡ್ಬೋದು, ಆದ್ರೆ ಪಾಪ್ಲಿನ್ ಅಷ್ಟು ನೀಟಾಗಿ ಬರಲ್ಲ. ಡಿಸೈನರ್ ನೆಕ್ ಕೂಡ ಮಾಡ್ಕೊಂಡಿದ್ದೆ ನಾನು. ಸಿಂಗಲ್ ಡಾಟು ಬಾಕ್ಸ್ ಪ್ಲೀಟ್ಸ್ ಪ್ರತಿ ಒಂದನ್ನು ಇದೇ ತರ ಮೇಂಟೈನ್ ಮಾಡ್ಕೊಂತ ಬರಬೇಕು. ಫ್ಯಾಬ್ರಿಕ್ ಗ್ಯಾದರ್ ಮಾಡಿರೋದು, ಬೈಂಡಿಂಗ್ ಮಾಡಿರೋದು ಪ್ರತಿ ಒಂದನ್ನು ನಾನು ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಜಿಪ್ ಅಟ್ಯಾಚ್ ಮಾಡಿರೋದು, ಪಫ್ ಸ್ಲೀವ್ ಹಾಗೆ ನಾರ್ಮಲ್ ಸ್ಲೀವ್ ಪ್ರತಿ ಒಂದನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಮಾರ್ಕಲ್ಲಿ ಫಸ್ಟಿಗೆ ಪ್ರಾಕ್ಟೀಸ್ ಮಾಡೋದು ತುಂಬಾ ಒಳ್ಳೇದು. ದೊಡ್ಡ ದೊಡ್ಡ ಪೀಸ್ ತಗೊಳಕ್ಕಿಂತ ತುಂಬಾ ಹಳೆ ಫೈಲ್ ಆಗಿರೋದ್ರಿಂದ ಫುಲ್ ಎಲ್ಲ ಫೋಲ್ಡ್ ಆಗ್ಬಿಟ್ಟಿದೆ, ಗೊತ್ತಾಗ್ತಿಲ್ಲ ಅಷ್ಟು ನೀಟಾಗಿ. ನಾರ್ಮಲ್ ಜಿಪ್ಪು, ಇನ್ವಿಸಿಬಲ್ ಜಿಪ್ಪು ಎಲ್ಲದನ್ನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದು ಸ್ಟಿಚ್ ಮಾಡಬೇಕಾದ್ರೂ ಒಂದೊಂದು ಟೈಪ್ ಇರುತ್ತೆ, ಹಾಗಾಗಿ ನಾನು ಈ ತರ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲದನ್ನು. ಕಾಲರು ಅಷ್ಟೇ, ಈ ತರ ಸ್ಟಿಚಿಂಗ್ ಇಲ್ಲ ಅನ್ನೋದಿಲ್ಲ, ಎಲ್ಲದನ್ನು ಕೂಡ ಮೇಂಟೈನ್ ಮಾಡಿದ್ದೀನಿ ಬುಕ್ಕಲ್ಲಿ. ಇದು ಸ್ಮೋಕಿಂಗ್ ಹೇಗ್ ಮಾಡೋದು ಅಂದ್ರೆ ಒಂದು ಪ್ಯಾಟರ್ನ್ ಇರುತ್ತೆ, ಅದನ್ನ ಪ್ರಕಾರ ಫುಲ್ ಎಲ್ಲ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾನು ಹೇಗೆ ಫೈಲಲ್ಲಿ ಮೇಂಟೈನ್ ಮಾಡಿದ್ದೀನಿ ತುಂಬಾ ಬೇಸಿಕ್ ಸ್ಟಿಚ್ನ, ಹಾಗೇನೆ ನಾನು ಇದನ್ನ ಗೈಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸ್ಟಿಚ್ಚೇ ಗೊತ್ತಿಲ್ಲ ಅನ್ನೋರು ಕೂಡ ಸ್ಟಿಚ್ ಮಾಡ್ಬೋದು ಈ ತರ ಪ್ರಾಕ್ಟೀಸ್ ಮಾಡಿದ್ರೆ. ಫಸ್ಟಿಗೆ ಸ್ಟ್ರೈಟ್ ಲೈನ್ ಹಾಕೊಂಡಿದ್ದೀನಿ ಹಾಫ್ ಇಂಚಿಗೆ. ನೆಕ್ಸ್ಟ್ ಬಾಕ್ಸ್ ಶೇಪಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಯಾರಿಗೆ ಅಂದರೆ ತುಂಬ ಬಿಗಿನರ್ಸು, ನಮಗೆ ಮಿಷಿನ್ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳೋರಿಗೆ ಈ ಥರ ಪ್ರಾಕ್ಟೀಸ್ ಮಾಡಿ. ಫಸ್ಟು ಇದ್ರ ಬಿಡ್ತು ಹಾಗೆ ಲೆಂತು 6x6 ಇದೆ. 4-5 ಪೀಸ್ ಮಾಡ್ಕೊಳ್ಳಿ ಇದೇ ಥರ. ಹಾಗೆ ನೆಕ್ಸ್ಟ್ ಸರ್ಕಲ್ ಮಾಡ್ಕೊಳ್ಳಿ. ಇದನ್ನ ಒಂದು 2 days 3 days ಪ್ರಾಕ್ಟೀಸ್ ಮಾಡಿ ಕಂಟಿನ್ಯೂ ಆಗಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಕಲಿಯಬಹುದು. ನಾನು ಲೈನ್ ಹಾಕಿದ್ದೀನಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊತಿರೋದು. ಪ್ರಾಕ್ಟೀಸ್ ಮಾಡಬೇಕಾದ್ರೂ ಅಷ್ಟೇ ಆ ಲೈನ್ ಮೇಲೆ ಸ್ಟಿಚಿಂಗ್ ಬರಬೇಕು. ತುಂಬ ಅಂದರೆ ತುಂಬ ಸ್ಲೋ ಇರಬೇಕು. ನಾನು ವಿಡಿಯೋದಲ್ಲಿ ಪಾಸ್ಟ್ ಮಾಡಿದ್ದೀನಿ ಸ್ವಲ್ಪ ಅಷ್ಟೇ. ಎಷ್ಟು ಸ್ಲೋ ಆಗಿ ಪೆಟ್ಲು ತುಣಿತೀರೋ ಅಷ್ಟು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಕಲಿತೀರಾ. ಬಿಗಿನರ್ಸ್ ಆದರೆ ತುಂಬ ನಿಧಾನ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಸ್ಟಿಚಿಂಗಲ್ಲಿ ಪರ್ಫೆಕ್ಟ್ ಆಗ್ತೀರಾ, ಇಲ್ಲಾಂದರೆ ಬರಲ್ಲ. ಫಾಸ್ಟ್ ಹೋಗೋದು ಇಂಪಾರ್ಟೆಂಟ್ ಅಲ್ಲ ಸ್ಟಿಚಿಂಗಲ್ಲಿ. ಸ್ಟ್ರೈಟ್ ಸ್ಟಿಚ್ ಆದಮೇಲೆ ಬಾಕ್ಸ್ ತಗೊಂಡಿದ್ದೀನಿ ನೋಡಿ. ನಾನು ಅಲ್ಲಿ ಕರ್ವ್ ಬಂದಾಗ ನೀಡಲ್ ಇನ್ ಮಾಡ್ಕೊಂಡಿದ್ದೀನಿ, ಝೂಮಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇವಾಗ ನೀಡಲ್ ಇನ್ ಆದಮೇಲೆ ಫ್ಯಾಬ್ರಿಕ್ ಮಾತ್ರ ಮೂವ್ ಮಾಡ್ಕೋಬೇಕು. ಫ್ಯಾಬ್ರಿಕ್ ಮೂವ್ ಮಾಡಬೇಕಾದ್ರೆ ನೀಡಲ್ ಇನ್ ಆಗಿರಬೇಕು ಅಷ್ಟೇ. ಇದು ಬಾಕ್ಸ್ ಶೇಪ್ ನೆಕ್ ಮಾಡಬೇಕಲ್ಲ ಯೂಸ್ ಆಗುತ್ತೆ. ನೀಡಲ್ ಇನ್ ಮಾಡೋದು ಹೇಗೆ ಅಂತ ಇದರಲ್ಲಿ ಪ್ರಾಕ್ಟೀಸ್ ಆಗುತ್ತೆ. ಇದನ್ನು ಅಷ್ಟೇ, ನೀಡಲ್ಲಿ ಇನ್ ಮಾಡಿಕೊಂಡು ಔಟ್ ಮಾಡಿಕೊಂಡು ನಿಧಾನವಾಗಿ ಸ್ಟಿಚ್ ಮಾಡಬೇಕು ನೋಡಿ. ಸ್ಟಿಚ್ ಆದಮೇಲೆ ಈ ಥರ ಕಾಣುತ್ತೆ. ನೆಕ್ಸ್ಟ್ ಸರ್ಕಲ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ನೀಟಾಗಿ ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಇದೇನು ಬುಕ್ಕಿಗೆ ಸ್ಟಿಕ್ ಮಾಡ್ಕೋಬೇಡಿ, ಇದು ವೇಸ್ಟು. ನೆಕ್ಸ್ಟ್ ನಾನು 4x4 ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಫ್ಯಾಬ್ರಿಕ್ನು ಸೇರಿಸಿ 1 ಫ್ಯಾಬ್ರಿಕ್ ಆಗೋ ಥರ ಸ್ಟಿಚ್ ಮಾಡಿ ಇಟ್ಕೊತಿದ್ದೀನಿ ಅಷ್ಟೇ. ಪ್ರತಿ ಒಂದು ಸ್ಟಿಚ್ಚು ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿರೋ ಫ್ಯಾಬ್ರಿಕ್ನೆಲ್ಲ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್ ನಾನು ನೆಕ್ ತೋರಿಸ್ತಿದ್ದೀನಿ. ನಾನು ಚಿಕ್ಕ ಚಿಕ್ಕ ಪೀಸಲ್ಲಿ ನೆಕ್ ಮಾಡ್ಕೊಂಡು ಹೋಗಬೇಕು. ಸೇಮ್ 4x4 ಫ್ಯಾಬ್ರಿಕ್ ವಿಡ್ತ್ ಹಾಗೆ ಲೆಂತ್ ತಗೋಬೇಕು ನೋಡಿ. ಈ ಥರ 2 ಫ್ಯಾಬ್ರಿಕ್ ಇಟ್ಕೋಬೇಕು. ಬಾಕ್ಸ್ ಶೇಪ್, ಯು ಶೇಪ್, ವಿ ಶೇಪ್ನ ಹಾಗೆ ಸ್ವೀಟ್ ಆರ್ಟ್ನು ಕೂಡ ಮಾಡ್ಕೋಬೋದು. 2 ಫ್ಯಾಬ್ರಿಕ್ನು ಇಟ್ಕೊಂಡು ಈ ತರ ಸ್ಟಿಚ್ ಮಾಡಿ ನೀಡಲ್ ಇನ್ ಮಾಡ್ಕೋಬೇಕು. ನೀಡಲ್ ಇನ್ ಆದ್ಮೇಲೆ ಫ್ಯಾಬ್ರಿಕ್ ಮಾತ್ರ ಮೂವ್ ಮಾಡ್ಕೊತಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ಸೇಮ್ ಇದೇ ತರ ಪ್ರೊಸೀಜರ್ ಅಲ್ಲಿ ಸ್ಟಿಚ್ ಮಾಡಿ. ತುಂಬಾ ಜನ ಕೊನೆವರೆಗೂ ವಿಡಿಯೋ ನೋಡಲ್ಲ, ಆಮೇಲೆ ರಾಂಗ್ ಆಯ್ತು ಅಂತ ಅಂತೀರಾ. ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ. ಸ್ಟಿಚ್ ಆದ್ಮೇಲೆ ಈ ತರ ಕಟ್ ಮಾಡ್ಕೋಬೇಕು ನೆಕ್. ಬಾಕ್ಸ್ ಶೇಪಲ್ಲಿ ಕಟ್ ಆದ್ಮೇಲೆ ನಾಚ್ ಕೊಟ್ಕೊಂಡಿದ್ದೀನಿ. ಸ್ಮಾಲ್ ಸ್ಟ್ರೈಟ್ ಆಗಿ ನಾಚ್ ಕೊಡ್ಬೇಕು ಅಷ್ಟೇ. ಆಮೇಲೆ ಫ್ಯಾಬ್ರಿಕ್ನ ಯಾವುದಾದ್ರೂ ಒಂದು ಸೈಡ್ ಈ ಥರ ಫ್ಯಾಬ್ರಿಕ್ನ ಟರ್ನ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫಸ್ಟ್ ಬಾಕ್ಸ್ ಶೇಪ್ನೇ ಸ್ಟಿಚ್ ಮಾಡಿ, ಅದು ಈಸಿ ಇರುತ್ತೆ. ಹಾಗಾಗಿ ಬೇರೆದನ್ನ ಸ್ಟಿಚ್ ಮಾಡೋಕ್ಕೆ ಹೋಗ್ಬೇಡಿ.
ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ಬೇಕಾದ್ರೂ ಅಷ್ಟೇ ಫಸ್ಟ್ ಬಾಕ್ಸ್ ಶೇಪೇ ಟ್ರೈ ಮಾಡಿ ನೆಕ್ಸ್ಟ್ ಬೇರೆ ನೆಕ್ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಯು ನೆಕ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಈಸಿ ಇರುತ್ತೆ, ರೊಟೇಟ್ ಮಾಡಿದ್ರೆ ಸಾಕು ಅಷ್ಟೇ ಫ್ಯಾಬ್ರಿಕ್ ನ. ಪ್ರತಿ ಒಂದನ್ನು ಅಷ್ಟೇ ಸೇಮ್ ಪ್ರೊಸೀಜರ್ ಅಲ್ಲೇ ಸ್ಟಿಚ್ ಮಾಡ್ಕೊಂತೀನಿ. ನಾನು ಮಿನಿ ಬ್ಲಾಕ್ ಮಾಡ್ಬೇಕಾದ್ರೆ ಕ್ಯಾನ್ವಾಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿದ್ದೆ, ಆದ್ರೆ ನಿಮಗೆ ಈಸಿ ಆಗ್ಲಿ ಇನ್ನು ಅಂತ ಹೇಳ್ಬಿಟ್ಟು ಬರೀ 2 ಫ್ಯಾಬ್ರಿಕ್ ಕಿಟ್ ಮಾತ್ರ ಸ್ಟಿಚ್ ಮಾಡೋದು ಹೇಳ್ತಿದ್ದೀನಿ. ಕ್ಯಾನ್ವಾಸ್ ಆದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಹಾಗಾಗಿ ಸೇಮ್ ಬಾಕ್ಸ್ ನೆಕ್ ಹೇಗೆ ಕಟ್ ಮಾಡಿ ರೊಟೇಟ್ ಮಾಡ್ಕೊಂಡಿದೀವಿ ಅದೇ ತರ ಯು ನೆಕ್ ಸೇಮ್ ಅದೇ ತರ ಮಾಡ್ಕೋಬೇಕು. ನೆಕ್ಸ್ಟ್ ವಿ ನೆಕ್ ತಗೊಂಡಿದೀನಿ, ಇದು ಅಷ್ಟೇ ತುಂಬಾ ಈಸಿ ಇರುತ್ತೆ. ಆದ್ರೆ ವಿ ಮಿಡ್ ಪಾಯಿಂಟ್ ಅಲ್ಲಿ ನೀಡಲ್ ನ ಇನ್ ಮಾಡ್ಬೇಕು, ಆಮೇಲೆ ಫ್ಯಾಬ್ರಿಕ್ ನ ಟರ್ನ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಎಲ್ಲದು ಸ್ಟಿಚ್ ಮಾಡ್ಕೊಂಡಿದೀನಿ, ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ. ಪ್ರತಿಯೊಂದನ್ನು ಈ ತರ ನೀಟಾಗಿ ಸ್ಟಿಚ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.